ಬೆಳ್ಳಿ ಪರದೆಗಳು ಈ ನಡುವೆ ನೇಪಥ್ಯಕ್ಕೆ ಸರಿದು ಹೋಗ್ತಾ ಇದ್ದಾವೆ. ಹೀಗಾಗಿ ಬೆಳ್ಳಿ ಪರದೆಯ ಕಥೆ ಹೇಳುವ ಬೆಳ್ಳಿ ಪರದೆಯ ವ್ಯಥೆಯ ಬಗ್ಗೆ ಒಂದೆರಡು ಮಾತಾಡೋಣ ಅಲ್ವಾ. ಯಾಕೀಗೆ ಅನ್ನೋದು ಜನಸಾಮಾನ್ಯರಾದ ಎಲ್ಲರ ಹತ್ರನೂ ಇರುವಂಥ ಒಂದು ಪ್ರಶ್ನೆ. ಅವರಿಗೂ ಕೂಡ ಹೌದು ಅನ್ನುವಂಥ ಕೆಲವೊಂದು ಉತ್ತರಗಳು ಗೊತ್ತಿವೆ. ಆ ಬಗ್ಗೆ ನಾವು ಒಂದು ಎನಲೈಸೇಷನ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ ಬೇರೆ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಬೇರೆ. ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಹೆಚ್ಚು ಕಾಣೆಯಾಗ್ತಾ ಇದ್ದಾವೆ. ಇದುವರೆಗೂ ಬೆಂಗಳೂರಲ್ಲಿ ನೆನಪಾದ ಕೆಲವೊಂದನ್ನು ಹೇಳಬೇಕು ಅಂತಾದರೆ ಸಂಗಮ್, ಕಪಾಲಿ, ತ್ರಿಭುವನ್, ಕೆಂಪೇಗೌಡ, ಹಿಮಾಲಯ, ಮೆಜೆಸ್ಟಿಕ್, ಕಲ್ಪನಾ, ಶಿವಾಜಿ, ಮಿನರ್ವಾ, ಅಜಂತ, ಅಪ್ಸರಾ, ಸಾಗರ್, ಕಿನೋ, ಮೂವಿಲ್ಯಾಂಡ್, ಸ್ಟೇಟ್ಸ್, ಮೇನಕ, ಅಲಂಕಾರ್, ಪ್ರಮೋದ್ ಮತ್ತು ಕಾವೇರಿ ಥಿಯೇಟರ್ಗಳು ಈಗಾಗಲೇ ಮುಚ್ಚಿದವೆ. ಇದು ನಾನು ಹೇಳಿದ್ದು ಕೆಲವೊಂದು ಮಾತ್ರ. ಇನ್ನು ಸಾಕಷ್ಟು ಥಿಯೇಟರ್ಗಳು ಮುಚ್ಚಿದವೆ. ಇದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಹಣೆ ಬರಹ. ಈಗ ಹೊಸ ಸುದ್ದಿ ಏನಂದ್ರೆ, ಮಲ್ಲೇಶ್ವರಂದಲ್ಲಿರುವಂತಹ ಸಂಪಿಗೆ ಥಿಯೇಟರ್, ತುಂಬಾ ಹೆಸರು ಮಾಡಿರುವಂತಹ ಒಂದು ಥಿಯೇಟರ್. ಆ ರೋಡಿಗೆ ಕೂಡ, ಆ ರಸ್ತೆಗೆ ಕೂಡ ಸಂಪಿಗೆ ರಸ್ತೆ ಅಂತಾನೆ ಹೆಸರಿದೆ. ಅಲ್ಲಿ ಆ ಸಂಪಿಗೆ ಥಿಯೇಟರ್ ಕೂಡ ನೇಪಥ್ಯಕ್ಕೆ ಸರಿಯುವಂತಹ ಒಂದು ವಿಷಯ ತಿಳಿದು ಬಂದಿದೆ. ಇದೊಂದು ವಿಷಾದದ ಸಂಗತಿಯೇ ಹೌದು. ಹೆಚ್ಚುತ್ತಿರುವ ನಿರ್ವಹಣಾ ವೆಚ್ಚದಿಂದ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿರತಕ್ಕಂಥ ಆಡಳಿತ ಮಂಡಳಿ ಈ ಸಂಪಿಗೆ ಥಿಯೇಟರ್ನ ಮುಚ್ಚೋ ನಿರ್ಧಾರಕ್ಕೆ ಬಂದಿದೆ. ಆದಾಯದಲ್ಲಿನ ಕುಸಿತ ಮತ್ತು ಮಲ್ಟಿಪ್ಲೆಕ್ಸ್ಗಳೆಲ್ಲ ಹೆಚ್ಚುತ್ತಿರುವ ಪ್ರಾಬಲ್ಯ ಏಕಪರದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಬೇಡಿಕೆಯಲ್ಲಿ ಇಳಿಕೆಗೆ ಕಾರಣ ಆಗಿದೆ. ಸಂಪಿಗೆ ಥಿಯೇಟರ್ ನಿರ್ವಹಣೆಯ ಹೆಚ್ಚುತ್ತಿರುವ ವೆಚ್ಚ ಮತ್ತು ಟಿಕೆಟ್ ಮಾರಾಟದಿಂದ ಇಳಿಮುಖವಾಗ್ತಾ ಇರತಕ್ಕಂಥ ಆದಾಯವನ್ನು ಉಲ್ಲೇಖಿಸಿ ಕಾರ್ಯಾಚರಣೆಯನ್ನ ಅದು ನಿರ್ವಹಿಸಲು ಹೆಣಗ್ತಾ ಇದೆ. ನಗರದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುತ್ತಿರುವುದು ಮತ್ತು ಒಟ್ಟಾರೆ ಚಿತ್ರಗಳ ಗಳಿಕೆಯಲ್ಲಿನ ಕುಸಿತ ಈ ಥಿಯೇಟರ್ನ ನಿರ್ಧಾರಕ್ಕೆ ಕಾರಣವಾಗಿದೆ. ಇದು ಈ ಒಂದೇ ಥಿಯೇಟರ್ ಅಲ್ಲ. ಈ ಕಾರಣ ಇಲ್ಲಿಯವರೆಗೂ ಮುಚ್ಚಲಾದ ಎಲ್ಲ ಥಿಯೇಟರ್ಗಳ ಸಂಗತಿಯೂ ಇದೇ ಆಗಿದೆ. ನಗರದ ಸಿನಿಮಾ ಸಂಸ್ಕೃತಿಯ ಹೆಗ್ಗುರುತಾಗಿರ್ತಕ್ಕಂಥ ಈ ಸಂಪಿಗೆ ಥಿಯೇಟರ್ 5 ದಶಕಗಳ ಕಾಲ ಚಲನಚಿತ್ರಗಳ ಪ್ರದರ್ಶನವನ್ನು ಮಾಡಿದೆ. ಮಲ್ಲೇಶ್ವರಂನ ಜನನಿಬಿಡ ಪ್ರದೇಶದಲ್ಲಿ ನೆಲೆಗೊಂಡಿರ್ತಕ್ಕಂಥ ಈ ಥಿಯೇಟರ್ ಜನಪ್ರಿಯ ಕನ್ನಡ ಸಿನಿಮಾಗಳ ಪ್ರದರ್ಶನವನ್ನು ಮಾಡಿದೆ. ಮೊಟ್ಟ ಮೊದಲ ದಿನದ ಪ್ರದರ್ಶನವನ್ನು ಇದು ಮಾಡಿದೆ. ಆದರೆ ಹಣಕಾಸಿನ ಸಮಸ್ಯೆಯಿಂದ ಥಿಯೇಟರ್ ಮುಚ್ಚಲು ಆಡಳಿತ ಮಂಡಳಿ ನಿರ್ಧರಿಸಿದ್ದು ಆಸ್ತಿ ಮಾರಾಟಕ್ಕೆ ಪ್ರಯತ್ನ ನಡೀತಾ ಇದೆ. ಥಿಯೇಟರ್ ಮಾಲೀಕರಾದ ಪಾಲುದಾರ ರಮೇಶ್ ನಡುಬೀದಿ ವೆಂಕಟೇಶ್ ಅವರು ಇಂದಿನ ಸಿನಿಮಾ ಆರ್ಥಿಕತೆಯಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾದರಿಯನ್ನು ಉಳಿಸ್ಕೊಳ್ಳೋದು ಕಷ್ಟಕರವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. 1976ರಲ್ಲಿ ಮಕ್ಕಳ ಭಾಗ್ಯ ಸಿನಿಮಾ ಪ್ರದರ್ಶನದೊಂದಿಗೆ ಮೊದಲ ಬಾರಿಗೆ ತನ್ನ ಪ್ರದರ್ಶನವನ್ನು ಆರಂಭ ಮಾಡಿದಂತಹ ಈ ಸಂಪಿಗೆ ಥಿಯೇಟರ್ ಈ ಹಲವಾರು ನಾಯಕರುಗಳು ಕೂಡ ಬಂದು ಈ ಸಂಪಿಗೆ ಥಿಯೇಟರ್ಲಿ ಸಿನಿಮಾವನ್ನು ನೋಡಿದ್ದಾರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಂಪಿಗೆ ಥಿಯೇಟರ್ಲಿ ಸಿನಿಮಾ ನೋಡಿರುವಂತಹ ಒಂದು ಇತಿಹಾಸ ಕೂಡ ಇದೆ. ಸವಾಲುಗಳ ಹೊರತಾಗಿಯೂ ಸಂಪಿಗೆ ಥಿಯೇಟರ್ ಆಸ್ತಿ ಖರೀದಿ ಆಗೋವರೆಗೂ ಕೂಡ ತನ್ನ ಪ್ರದರ್ಶನವನ್ನ ಅದು ಮುಂದುವರಿಸ್ತದೆ ಅನ್ನುವಂಥ ಸುದ್ದಿ ಕೂಡ ನಮಗೆ ಕೇಳಿ ಬಂದಿದೆ. ಈ ವರ್ಷದ ಆರಂಭದಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳವಾದ ಕಾವೇರಿ ಥಿಯೇಟರ್ ಕೂಡ ಮುಚ್ಚೋಗಿತ್ತು. 1974ರಲ್ಲಿ ತೆರೆ ಕಂಡ ಕಾವೇರಿ 2024ರ ಏಪ್ರಿಲ್ನಲ್ಲಿ ಬಾಗಿಲು ಮುಚ್ಚಿತ್ತು. ಇದು ಬೆಂಗಳೂರಿನ ಸಿನಿಮಾ ರಂಗದಲ್ಲಿ ಒಂದು ಯುಗದ ಅಂತ್ಯ ಅಂತಾನೆ ಹೇಳ್ಬೋದು ಅಲ್ವಾ. ಒಂದು ಕಾಲದಲ್ಲಿ ಈ ಗಾಂಧಿನಗರ ಪ್ರತಿ ಶುಕ್ರವಾರ ಅಂದ್ರೆ ಸಿನಿಮಾ ತೆರೆ ಕಾಣೋ ದಿನ ಮಧುವಣ ಗಿತ್ತಿಯಂತೆ ಅಲಂಕರಿಸಿಕೊಂಡು ಮೆರಿತಾ ಇತ್ತು. ಸ್ಟಾರ್ಗಳ ಕಟೌಟ್ ಭರಾಟೆ, ಕಟೌಟ್ಗಳ ಮೆರವಣಿಗೆ, ಅಭಿಮಾನಿಗಳ ಅಬ್ಬರ, ಬ್ಯಾನರ್ಗಳು, ಬಣ್ಣ ಬಣ್ಣದ ಹಾಳೆಯ ಸರಗಳು, ಟಿಕೆಟ್ಗಾಗಿ ಉದ್ದುದ್ದದ ಕ್ಯೂ ಅಲ್ವಾ. ಹೆಚ್ಚಿನ ಹಣ ಕೊಟ್ಟು ಬ್ಲ್ಯಾಕ್ನಲ್ಲಿ ಟಿಕೆಟ್ ಖರೀದಿ ಮಾಡಿ ಆದರೂ ಸಿನಿಮಾ ನೋಡುವಂತಹ ಹಂಬಲಾದ ಅಭಿಮಾನಿಗಳು. ಮೊದಲ ದಿನ ಮೊದಲ ಶೋದಲ್ಲಿ ಸಿನಿಮಾದ ಡೈಲಾಗ್ಗಿಂತ ಹೆಚ್ಚಾಗಿ ಸಿಳ್ಳೆಗಳು, ಜೈಕಾರಗಳ ಅಬ್ಬರ ಎಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ ಅಲ್ವಾ. ಆ ಥರದ ಒಂದು ಇತಿಹಾಸ, ಆ ಥರದ ಒಂದು ಕಾಲ ಇತ್ತು ಅಂತ ನಾವೀಗ ನೆನೆಸ್ಕೋಬಹುದು. ಈಗ ಕಾಲ ಬದಲಾಗಿದೆ.
ಚಿತ್ರತಂಡದವರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಧನ್ಯವಾದ ಹೇಳಬೇಕಾಗಿದೆ. ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆತರಲು ಹರಸಾಹಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸಿನಿಮಾ ಮಾಡೋದಕ್ಕೆ ತಗುಲೋ ವೆಚ್ಚಕ್ಕಿಂತ ಹೆಚ್ಚಿನ ಹಣವನ್ನ ಪ್ರಚಾರಕ್ಕಾಗಿ ಖರ್ಚು ಮಾಡಬೇಕಾಗಿದೆ. ಸೋಷಿಯಲ್ ಮೀಡಿಯಾಗಳು, ಪ್ರಮೋಷನ್ಗಳು, ಸ್ಟೇಜ್ ಶೋಗಳು, ಆಡಿಯೋ ರಿಲೀಸ್, ಟೀಸರ್ ರಿಲೀಸ್, ಸಿನಿಮಾ ರಿಲೀಸ್, ಪ್ರೆಸ್ ಕಾನ್ಫರೆನ್ಸ್ಗಳು, ಒಂದೇ ಎರಡೇ. ಕೂಸಿಗಿಂತ ಕುಲಾವಿಗೆ ಹೆಚ್ಚು ಖರ್ಚು ಅನ್ನೋ ಥರ ಈ ನಾಣ್ಣುಡಿ ನಮಗೆ ನೆನಪಿಗೆ ಬರ್ತಾ ಇದೆ. ಇಷ್ಟೆಲ್ಲ ಮಾಡಿದ್ಮೇಲೂ ಥಿಯೇಟರ್ನಲ್ಲಿ ಇಂತಿಷ್ಟು ಜನ ಇರಲೇಬೇಕು ಅನ್ನುವಂಥ ಮಲ್ಟಿಪ್ಲೆಕ್ಸ್ ಕಾಯ್ದೆ, ಜನ ಇಲ್ದಿದ್ರು ಜನ ಇದ್ರು, ಇನ್ಯಾವುದೋ ಕಾರಣಕ್ಕಾಗಿ ಇದ್ದಕ್ಕಿದ್ದಂತೆ ಸಿನಿಮಾ ಎತ್ತಂಗಡಿ ಆಗುವ ಈ ಒಂದು ಸಂಗತಿಗಳು ಸಿನಿಮಾ ಮಾಡೋರಿಗೆ ಹೆಚ್ಚಿನ ಹೊಡೆತ ಕೊಡ್ತಾ ಇದ್ದಾವೆ ಅಲ್ವಾ? ವಿತರಕರು ಇಷ್ಟು ಕಡೆ ನಿಮ್ಮ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಲಿಸ್ಟ್ ಕೊಟ್ಟು, ಆ ಲಿಸ್ಟಿನ ಪ್ರಕಾರ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಜನರಿಗೆಲ್ಲ ಪ್ರಚಾರ ಮಾಡಿದ ಸಿನಿಮಾ ತಂಡದವರಿಗೆ ಸಿನಿಮಾ ರಿಲೀಸ್ ಆದ್ಮೇಲೆ ವಿತರಕರು ಕೊಟ್ಟ ಲಿಸ್ಟಿನಲ್ಲಿ ಅರ್ಥಕರದ ಸಿನಿಮಾ ಥಿಯೇಟರ್ಗಳಲ್ಲಿ ತಮ್ಮ ಸಿನಿಮಾನೇ ಇಲ್ಲ ಅಂತ ಸತ್ಯ ಗೊತ್ತಾದಾಗ ಆಗೋ ಆತಂಕ, ಹಿಂಸೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಈ ಒಂದು ಸಂಗತಿ ಸಿನಿಮಾ ತಂಡವನ್ನು ಕಾಡ್ತಾ ಇದೆ. ಯಾಕೀಗೆ? ಹಾಗಾದ್ರೆ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರಾದ ನಾವು ಕೈ ಹಿಡಿಯೋದು ಹೇಗೆ? ತುಂಬಾ ದೊಡ್ಡ ಸಂಗತಿ ಇದು. ಸಿನಿಮಾ ಉದ್ಯಮದಿಂದ ಲಕ್ಷಗಟ್ಟಲೆ ಮಂದಿ ತಮ್ಮ ಉಪಜೀವನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಸಿನಿಮಾ ಉದ್ಯಮವನ್ನ ಜೀವಂತವಾಗಿಡುವಂತಹ ಕಾಯಕ ಆಗಬೇಕಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ತಿಂಗಳಿಗೊಂದಿಷ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಬೇಕಾಗಿದೆ ಅಂತ FMC ವತಿಯಿಂದ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಕನ್ನಡ ಸಿನಿಮಾಗಳ, ಅದು ತೆರೆ ಕಾಣುವ ಮಾಹಿತಿ ಕುರಿತು FMC ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ. ಅದು ಕೂಡ ಉಚಿತವಾಗಿ. ಕನ್ನಡಿಗರು ಕನ್ನಡದ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹ ನೀಡಿ.